ಬೆಂಗಳೂರಿನಲ್ಲಿ ಅಕ್ರಮ ವಲಸಿಗರ ವಿರುದ್ಧ ಕಾರ್ಯಾಚರಣೆ ಶುರುವಾಗಿದೆ. ಕಮಿಷನರ್ ಸೂಚನೆ ಮೇರೆಗೆ ಪೊಲೀಸರಿಂದ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ. ಬೆಂಗಳೂರಿನ ಎಲ್ಲಾ ವಿಭಾಗಗಳಲ್ಲಿಯೂ ಕೂಡ ಪೊಲೀಸರು ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ನಿನ್ನೆ ಬರೋಬ್ಬರಿ 2,000ಕ್ಕೂ ಹೆಚ್ಚು ವಿದೇಶಿಯರ ವಿಚಾರಣೆಗೆ ಒಳಪಡಿಸಲಾಗಿದೆ. ಖಾಕಿ ವಿಚಾರಣೆಯ ವೇಳೆ ಅಕ್ರಮವಾಗಿ ನೆಲೆಸಿರುವುದು ಕೂಡ ಪತ್ತೆಯಾಗಿದೆ. ನೈಜೀರಿಯಾ ಹಾಗೂ ಬಾಂಗ್ಲಾ ಅಕ್ರಮ ವಲಸಿಗರು ಪತ್ತೆಯಾಗಿದ್ದಾರೆ. ಪೊಲೀಸರಿಂದ ಅಕ್ರಮವಾಗಿ ನೆಲೆಸಿದವರ ಮಾಹಿತಿಯನ್ನು ಸಂಗ್ರಹಿಸಲಾಗುತ್ತಿದೆ. ಬೇರೆ ಬೇರೆ ದೇಶಗಳಿಂದ ಅಕ್ರಮವಾಗಿ ಬಂದಂತಹ ವಲಸಿಗರು ಇಲ್ಲೇ ನೆಲೆಸಿದ್ದಾರೆ. ಹಾಗಾಗಿ ಯಾರು ಎಲ್ಲಿಂದ ಬಂದರು, ಎಷ್ಟು ದಿನಗಳ ಕಾಲ ಇಲ್ಲಿ ಇದ್ದಾರೆ, ಎಲ್ಲದರ ಬಗ್ಗೆ ಕೂಡ ಪೊಲೀಸರಿಗ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಡ್ರಗ್ಸ್ ದಂಧೆ ಕೂಡ ಜಾಸ್ತಿ ಆಗಿತ್ತು. ಇದರಲ್ಲಿ ನೈಜೀರಿಯನ್ ಪ್ರಜೆಗಳು ಕೂಡ ಹೆಚ್ಚಾಗಿ ಭಾಗಿಯಾಗಿದ್ದರು. ಅದರ ಬೆನ್ನಲ್ಲೇ ಯಾರ್ಯಾರು ಎಲ್ಲೆಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಕ್ಕಿರಲಿಲ್ಲ. ಈಗ ಎಲ್ಲ ಠಾಣೆಗಳಿಗೂ ಕೂಡ ಮಾಹಿತಿನ ಕೊಟ್ಟಿದ್ರು ಗೃಹ ಸಚಿವರು. ಅದರಂತೆ ಕಾರ್ಯಾಚರಣೆ ನಡೆಸಿದ್ದಾರೆ. ಇನ್ನು ಪರಮೇಶ್ವರ್ ಅವರು ಕೂಡ ಮಾತನಾಡಿದ್ದಾರೆ. ಸಂದರ್ಭದಲ್ಲಿ ಗೃಹ ಸಚಿವರು ಬಾಂಗ್ಲಾದೇಶದವರಾಗಲಿ ಅಥವಾ ಫಾರಿನರ್ಸು ಬೇರೆ ಬೇರೆ ದೇಶಗಳಿಂದ ಬಂದಾಗ ವೀಸಾ ಮೇಲೆ ಬಂದಿರ್ತಾರೆ. ಆ ವೀಸಾ ಎಕ್ಸ್ಪೈರ್ ಆದರೂ ಇಲ್ಲೇ ಇರ್ತಾರೆ. ಒಂದು ಕಡೆ ಅದನ್ನು ಹುಡುಕ್ಬೇಕು ನಾವು. FRRO ಅಂತ ಇದೆ, ಅವ್ರಿಗೆ ಗೊತ್ತಿರುತ್ತೆ ವೀಸಾ ಇಂಥ ದಿವಸ ಎಕ್ಸ್ಪೈರಿ ಆಗ್ತಾ ಇದೆ ಇವ್ರದ್ದು ಅಂತ. ಅವರು ವಾಪಸ್ ಹೋಗಿರೋದು ರೆಕಾರ್ಡ್ ಇರೋದಿಲ್ಲ, ಇಮಿಗ್ರೇಷನಲ್ಲಿ ರೆಕಾರ್ಡ್ ಇರೋಲ್ಲ. ಅಂದರೆ ಅವ್ರು ಇಲ್ಲೇ ಇದ್ದಾರೆ, ಅವ್ರನ್ನ ಹುಡುಕುವಂಥದ್ದು ಒಂದು ಕೆಲಸ. ಎರಡನೇದು, ಅಕ್ರಮವಾಗಿ ಬಾಂಗ್ಲಾದೇಶದವರು ಇತ್ತೀಚೆಗೆ ಹೆಚ್ಚು ಜನ ಬಂದಿದ್ದಾರೆ ಅಂತೇಳಿ ಸದನದಲ್ಲೆಲ್ಲ ಭಾಳ ದೊಡ್ಡ ಚರ್ಚೆ ಆಗಿದೆ. ಅದಕ್ಕೆ ನಾನು ಕೂಡ ಉತ್ತರ ಕೊಟ್ಟಿದ್ದೇನೆ. ನಾವು ಹುಡುಕ್ತೀವಪ್ಪ ಎಲ್ಲಿ ಅವರು ಇದ್ದಾರೆ. 20 ಲಕ್ಷ ಇದ್ದಾರೆ, 15 ಲಕ್ಷ ಇದ್ದಾರೆ ಅಂತೆಲ್ಲ ವಿರೋಧ ಪಕ್ಷದವರು ಚಾರ್ಜ್ ಮಾಡಿದರು. ಅದಕ್ಕೆ ನಾನು ಒಂದು ಆಂದೋಲನ ಮಾಡಿ ಇಡೀ ರಾಜ್ಯದಲ್ಲಿ ಎಲ್ಲ ಡಿಸ್ಟ್ರಿಕ್ಟ್ಗಳಿಗೂ ಸೂಚನೆ ಕೊಟ್ಟು, ಯಾರ್ಯಾರು ಬರೀ ಬಾಂಗ್ಲಾದೇಶದವರು ಅಂತ ಅನ್ನೋದು ಬೇಡಪ್ಪ, ಯಾರ್ಯಾರು ಫಾರಿನರ್ಸು ಅವರ ವೀಸಾ ಎಕ್ಸ್ಪೈರಿ ಆದಮೇಲೂ ಇಲ್ಲಿ ಉಳ್ಕೊಂಡಿದ್ದಾರೆ ಹುಡುಕಬೇಕು ಅಂತೇಳಿ ಒಂದು ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟಿದ್ದೇನೆ. ಅದಕ್ಕಾಗಿ ಈಗ ಬೆಂಗಳೂರಿನಲ್ಲಿ ಹೆಚ್ಚಿದ್ದಾರೆ ಅಂತೇಳಿ ಬೆಂಗಳೂರಿನಲ್ಲಿ ಅನಧಿಕೃತವಾಗಿ ಯಾರಿದ್ದಾರೆ ಅಂತ ಹೇಳಿ ಅದನ್ನು ಹುಡುಕ್ತಾ ಇದ್ದೀವಿ. ಮತ್ತು ಅವರಿಗೆ ID ಕಾರ್ಡ್ ಮಾಡ್ಕೊಂಡಿದ್ದಾರೆ, ಅವರಿಗೆ ಇದೆಲ್ಲ ಕಾರ್ಡ್ಸು ಇವೆಲ್ಲ ಮಾಡ್ಕೊಂಡಿದ್ದಾರೆ, ಐಡೆಂಟಿಟಿ ಕಾರ್ಡ್ಸ್ ಎಲ್ಲ ಅಂತ ಹೇಳಿ ಹೇಳ್ತಿದ್ರು. ಅದನ್ನು ವೆರಿಫೈ ಮಾಡಿ, ಡೂಪ್ಲಿಕೇಟ್ ಯಾವುದಿದೆ ಒರಿಜಿನಲ್ ಯಾವುದಿದೆ ಅದನ್ನೆಲ್ಲ ವೆರಿಫೈ ಮಾಡಿ ಅಂತ ಹೇಳಿದ್ವಿ. ಅದು ಮಾಡ್ತಾ ಇದ್ದಾರೆ. ಸ್ನೇಹಮಯಿ ವಿರುದ್ಧ ನಟೇಶ್ ಮತ್ತು CS ದೂರಿನ ವಿಚಾರದ ಬೆನ್ನಲ್ಲೇ ಪೊಲೀಸ್ ಆಯುಕ್ತರ ನೇತೃತ್ವದಲ್ಲಿ ತನಿಖೆಗೆ ಈಗ ಒತ್ತಾಯಗಳು ಕೇಳಿ ಬರ್ತಾರೆ. ತನಿಖೆಗೆ ದೂರುದಾರ ಸ್ನೇಹಮಯಿ ಕೃಷ್ಣರಿಂದ ಒತ್ತಾಯ ಮಾಡಲಾಗ್ತಾ ಇದೆ. ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಿಗೆ ಪತ್ರವನ್ನು ಕೂಡ ಬರೆದಿದ್ದಾರೆ. ಸೀಮಂತ್ ಕುಮಾರ್ಗೆ ಸ್ನೇಹಮಯಿ ಕೃಷ್ಣ ಈಗ ಪತ್ರದಲ್ಲಿ ಮನವಿಯನ್ನು ಮಾಡಿದ್ದಾರೆ. ವಿಧಾನಸೌಧದ ಠಾಣೆಯಲ್ಲಿ ದಾಖಲಾಗಿರುವಂತಹ ಕೇಸ್ ಇದು. ಉನ್ನತ ಮಟ್ಟದ ತನಿಖೆ ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ. ನಿಜವಾದಂತ ಆರೋಪಿಗಳ ವಿರುದ್ಧ ಸೂಕ್ತ ಕ್ರಮಗಳಾಗಬೇಕು, ಜನರಿಗೆ ಸತ್ಯಾಂಶ ತಿಳಿಸಬೇಕು ಅಂತ ಸ್ನೇಹಮಯಿ ಮನವಿಯನ್ನು ಮಾಡ್ತಿದ್ದಾರೆ. ಇನ್ನು ಕೇಸ್ನಿಂದ ಪ್ರತಾಪ್ ಹಾಗೆ ವಿನೋದರನ್ನ ಕೈಬಿಡೋದಕ್ಕೂ ಮನವಿಯನ್ನು ಮಾಡಲಾಗಿದ್ದು, ನನ್ನನ್ನು ಸೇರಿಸಿ ಪ್ರಕರಣದಿಂದ ಕೈ ಬಿಡಬೇಕು ಅಂತ ಮನವಿಯನ್ನು ಮಾಡಿದ್ದಾರೆ. ಇನ್ನು ಸ್ನೇಹಮಯಿ ವಿರುದ್ಧ ನಟೇಶ್ ಮತ್ತು CS ದೂರಿನ ವಿಚಾರದಲ್ಲಿ ಪೊಲೀಸ್ ಆಯುಕ್ತರ ನೇತೃತ್ವದಲ್ಲಿ ತನಿಖೆಯಾಗಬೇಕು, ಸತ್ಯಾಂಶಗಳು ಹೊರಗೆ ಬರಬೇಕು ಅಂತ ಸ್ನೇಹಮಯಿ ಕೃಷ್ಣ ಒತ್ತಾಯವನ್ನು ಮಾಡೋದ್ರ ಮೂಲಕ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ಗೆ ಪತ್ರವನ್ನು ಬರೆದಿದ್ದಾರೆ ಸ್ನೇಹಮಯಿ ಕೃಷ್ಣ.